ಪ್ರಾಪರ್ಟೀಸ್ ಇನ್ ಮೈಸೂರು, ರಾಮಕೃಷ್ಣ ನಗರ, ನಿಯರ್ ಟು ಆಂದೋಲನ ಸರ್ಕಲ್. 30-50 ಡೈಮೆನ್ಷನ್ದು ನಾರ್ತ್ ಈಸ್ಟ್ ಕಾರ್ನರ್ ಮನೆ ಇದು. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 2 ಕಾರ್, 5 ಟೂ ವೀಲರ್ ನಿಲ್ಲಿಸ್ಕೋಬೋದು. ಮತ್ತು ಇದ್ರ ಜೊತೆಗೆ ಇಲ್ಲಿ ಡೋರ್ ಕಾಣ್ತಾ ಇದೆಯಲ್ಲ, ಇದರಲ್ಲಿ 2 BHK ಮಾಡಿದ್ದಾರೆ. ಅದು ರೆಂಟ್ ಪರ್ಪಸ್ಗೆ, ಬಾಡಿಗೆ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಮೇಲ್ಗಡೆ 1st ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್, 3 ಫ್ಲೋರ್ ಇದೆ. ಅದರಲ್ಲಿ 4 ಬೆಡ್ರೂಮ್ ಇದೆ. ಗ್ಯಾಸ್ ಸಿಲಿಂಡರ್ಗೆ ಕೇಜ್. ಈಗ 1st ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಆಂಟಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ ಸ್ಟೆಪ್ಸ್ಗೆ. ಈಸ್ಟ್ ಕಡೆಗೆ ಮೇನ್ ಡೋರ್ ಹಾಕಿದ್ದಾರೆ. ಈ ಡೋರ್ಗೂ ಅಗಲ ಮಾಡಿದ್ದಾರೆ ಮತ್ತು ಹೈಟ್ 8.5 ಅಡಿಗೆ ಮಾಡಿದ್ದಾರೆ. ಲಿವಿಂಗ್, UPS ಇಟ್ಕೊಳ್ಳಿಕ್ಕೆ ಇದೆಲ್ಲ ಬಾಕ್ಸ್. ಈ ಕಡೆ ಲಾನ್ ಹಾಕ್ಕೊಂಡಿದ್ದಾರೆ. ಬಾಲ್ಕನಿ, ಸಿಟೌಟಲ್ಲಿ ಲಾನ್ ಹಾಕ್ಕೊಂಡಿದ್ದಾರೆ. ಇದು ಕಾಮನ್ ಬಾತ್ರೂಮ್. ಕಂಪ್ಲೀಟ್ ಜಾಗ್ವಾರ್ ಟ್ಯಾಪ್ಸ್ ಹಾಕಿದ್ದಾರೆ. ಫುಲ್ ಟೀ ಕುಟ್ ಹಾಕಿದ್ದಾರೆ. ಇದು ನಮ್ಮ ತೋರಿಸೋದು ಮೊದಲನೇ ಫ್ಲೋರು. ಡಬಲ್ ಹಿಟ್ RCC ಮಾಡಿದ್ದಾರೆ. ಪೂಜಾ ರೂಮ್. ಈ ಥರದ್ದೆಲ್ಲ ಲೈಟಿಂಗ್ ಮಾಡಿದ್ದಾರೆ. ಬಟ್ ಇವತ್ತು ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಏನೋ, ಅದಕ್ಕೆ 5 ಗಂಟೆ ಮೇಲೆ ಕರೆಂಟ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ವಿತೌಟ್ ಲೈಟಿಂಗ್ ಹಂಗೆ ಮಾಡ್ಕೊಂಡ್ಬಿಟ್ಟೆ. ನೋಡಿ, ಇದು ಫಿಶ್ ಅಕ್ವೇರಿಯಮ್ ಮಾಡಿದ್ದಾರೆ. ಇದರಲ್ಲಿ ನೀರು ಬಿಟ್ಬಿಟ್ಟು ಮೀನು ಬಿಡ್ಬೋದು. ನ್ಯಾಚುರಲ್ ಲೈಟ್ ಬರೋದಕ್ಕೋಸ್ಕರ. ವಾಶ್ ಬೇಸಿನ್ ಆಗಿದ್ದಾರೆ. ಕಿಚನ್, ಫುಲ್ಲಿ ಲೋಡೆಡ್ ಕಿಚನ್ ಇದು. ಕಿಚನ್ ಆಸ್ಪರ್ ವಾಸ್ತು ಈಸ್ಟ್ ಫೇಸಿಂಗಿನ ಕೊಟ್ಟಿದ್ದಾರೆ. ಇದು ಯುಟಿಲಿಟಿ ಡೋರ್. ಇದು ಯುಟಿಲಿಟಿಯಲ್ಲಿ ಒಂದು ಸಿಂಕ್ ಹಾಕಿದ್ದಾರೆ. ಜಾಸ್ತಿ ಪಾತ್ರೆ ಏನಾರ ಇದ್ದರೆ ಅಲ್ಲಿ ಹೋಗಿ ವಾಶ್ ಮಾಡ್ಕೋಬೋದು. ಇದು ನಾರ್ತ್ ಈಸ್ಟ್ ಕಾರ್ನರ್ ಮನೆ. ಇದು ಅವನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ.
ಫುಲ್ ಟೈಮ್ ಕಬಿನಿ ವಾಟರ್ ಬರೋದಿದೆ. ನೋಡಿ, ಫಸ್ಟ್ ಫ್ಲೋರಲ್ಲಿ 1 ಬೆಡ್ರೂಮ್ ಮಾಡಿದ್ದಾರೆ. ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಫುಲ್ ಟೀಕುಡ್ ಡೋರ್ಸ್ ಮತ್ತು ಜಾಗ್ವಾರ್ ಟ್ಯಾಪ್ಸ್. ಈಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ, ಮತ್ತು ಥರ್ಡ್ ಫ್ಲೋರ್ಗೆ ಹೋಗ್ತೀನಿ. ಅಷ್ಟಿದೆ ಇದರಲ್ಲಿ. ಮತ್ತೆ ಟೆರೆಸ್ ಸಿಗ್ಬಿಡ್ತಿದೆ. ಡಬಲ್ ಹಿಟ್ RCC ಅಂತ ಅನ್ನಲ್ಲ ಅದು. ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಬಂದಿರೋದು. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಅದರಲ್ಲಿ ಮೊದಲನೇ ಬೆಡ್ರೂಮ್ ಇದು. ಮಕ್ಕಳು ಓದ್ಕೊಳ್ಳೋದಕ್ಕೆ, ಕಂಪ್ಯೂಟರ್ ಆಪ್ರೇಟ್ ಮಾಡೋದಕ್ಕೆ ಡೆಸ್ಕ್ ಮಾಡಿದ್ದಾರೆ. ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್, ಡಬಲ್ ಕಾಟ್. ಇದು ನಾರ್ತ್ ಈಸ್ಟ್ ಕಾರ್ನರ್ ಇರೋದ್ರಿಂದ ಬೆಳಕು ಚೆನ್ನಾಗಿರ್ತದೆ ಇದರಲ್ಲಿ, ಈ ಮನೇಲಿ. ಅಟ್ಯಾಚ್ ಬಾತ್ರೂಮ್ ಅಲ್ಲ, ಇದು ಬಾಲ್ಕನಿ. ಮುಂದ್ಗಡೆ ಪಾರ್ಕ್ ಇದೆ. ಆ ಪಾರ್ಕಿಂದ ಒಳ್ಳೆ ಆಕ್ಸಿಜನ್ ಕ್ರಿಯೇಟ್ ಆಯ್ತಿದೆ. ಇದು ಅಟ್ಯಾಚ್ ಬಾತ್ರೂಮು. ವಾಶ್ ಬೇಸಿನ್, ಕಮೋಡ್ ಹಾಕಿದ್ದಾರೆ ಎಲ್ಲ ಕಡೆನೂ. ಒಂದೇನೋ ಇಂಡಿಯನ್ ಮಾಡಿದ್ದಾರೆ, ಮಿಕ್ಕಿದೆಲ್ಲ ಕಮೋಡ್. ನೋಡಿ, ಜಾಗ್ವಾರ್ ಟ್ಯಾಪ್ಸ್ ಎಲ್ಲ ಹಾಕಿದ್ದಾರೆ. ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಹಾಕಿರೋದು. ಮತ್ತು ಇನ್ನೊಂದು ಹೇಳೋದು ಮರೆತುಬಿಟ್ಟೆ, ಇದು ಒಬ್ಬರು ಅಫಿಷಿಯಲ್, ಅವ್ರದ್ದು ಮನೆ ಇದು. ಅವ್ರಿಗೋಸ್ಕರ ಕಟ್ಕೊಂಡಿದ್ದು. ಅವ್ರಿಗೆ ಟ್ರಾನ್ಸ್ಫರ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಇದು ಕೊಟ್ಬಿಡ್ತಾ ಇರೋದು. ಇಲ್ಲಾಂದರೆ ಕೊಡ್ತಾ ಇರಲಿಲ್ಲ. ಒಳ್ಳೆ ಲೊಕೇಶನ್, ನಾರ್ತ್ ಈಸ್ಟ್ ಕಾರ್ನರ್, ಪಾರ್ಕ್ ಫೇಸಿಂಗ್, ಎಲ್ಲ ಥರದ್ದಿದೆ. ಅದಕ್ಕೆ ಯಾವುದೂ ನಾರ್ಮಲ್ ಮೆಟೀರಿಯಲ್ ಹಾಕಿಲ್ಲ, ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಮಾಡಿರೋದು. ಇನ್ನೂ ವಾಸಕ್ಕಿನ್ನೂ ಬಂದಿಲ್ಲ ಇವರು. ನೋಡಿ, ಈ ಬೆಡ್ರೂಮ್ಗೂ ಕಾಟ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ರೂಮ್, ಇಲ್ಲೊಂದು ಸಿಟ್ಔಟ್ ಕೊಟ್ಟಿದ್ದಾರೆ ಈ ಬೆಡ್ರೂಮ್ಗೂ. ನೋಡಿ, ಇಲ್ಲಿಂದನೂ ಪಾರ್ಕ್ ಚೆನ್ನಾಗಿ ಕಾಣ್ತಿದೆ. ಅಟ್ಯಾಚ್ ಬಾತ್ರೂಮ್, ವಾಶ್ ಬೇಸಿನ್, ಇದಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಈಗ ನಾನು ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. 2 ಬೆಡ್ರೂಮ್ ಈ ಫ್ಲೋರಲ್ಲಿ ತೋರಿಸಿದ್ದೀನಿ. ಫಸ್ಟ್ ಫ್ಲೋರಲ್ಲಿ 1 ಬೆಡ್ರೂಮ್ ತೋರಿಸಿದ್ದೀನಿ. ಈ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಅದರಲ್ಲೇ ಇದೆ. ಮಕ್ಕಳು ಓದ್ಕೊಳ್ಳೋದಕ್ಕೆ ಡೆಸ್ಕ್ ಮಾಡಿದ್ದಾರೆ. ನೋಡಿ, ಎಲ್ಲ ಟೀಕುಡ್ ಡೋರ್ಸ್ ಹಾಕಿದ್ದಾರೆ ಎಲ್ಲ ಕಡೆನೂ. ಬಾತ್ರೂಮಿಂದ ಹಿಡ್ದು
ಬೆಡ್ರೂಮ್ಸ್ಗೆ ಪ್ರತಿಯೊಂದಕ್ಕೂ ಟೀಕುಡ್ ಡೋರ್ಸ್ ಹಾಕಿದ್ದಾರೆ. ಅಟ್ಯಾಚ್ ಬಾತ್ರೂಮ್. ಇದರದ್ದು ಬೆಲೆ 2,70,00,000 ಅಂತ ಹೇಳ್ತಾರೆ. ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಈಗ ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೀನಿ. ಮೇಲ್ಗಡೆ ಪಾರ್ಟಿ ಹಾಲ್ ಥರ ಮಾಡಿ ಶೀಟ್ ಮಾಡಿದ್ದಾರೆ. ಶೀಟ್ ಹಾಕಿದ್ದಾರೆ ಇಲ್ಲಿ. ಈವ್ನಿಂಗ್ ಟೈಮ್ ಏನಾರು ಪಾರ್ಟಿ ಗಿಟಿ ಮಾಡೋಕ್ಕೆ ಅನುಕೂಲ ಇದೆ. ಇಲ್ಲೊಂದು ಪಕ್ಕದಲ್ಲಿ ರೂಮ್ ಮಾಡಿದ್ದಾರೆ. ಇದರಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ. ಸಣ್ಣ ಪುಟ್ಟ ಬಟ್ಟೆ ಇದರಲ್ಲಿ ಒಗೆಯೋಕ್ಕೆ ಕಲ್ಲು ಹಾಕಿದ್ದಾರೆ. ಇದ್ರ ಮೇಲೆ ಓವರ್ ಹೆಡ್ ಟ್ಯಾಂಕ್